ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ದೇಶನೂರ್ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಒಂದು ಮುಂಬರುವ ಚುನಾವಣೆ ಕುರಿತು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಈ ನಮ್ಮ ಇಂದಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಒಂದು ದೇಶನೂರ್ ಗ್ರಾಮದ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನ ಅನುಭವ ಮತ್ತು ಇವರ ಅಧಿಕಾರಾವಧಿಯಲ್ಲಿ ಇವರ ಒಂದು ಯಾವ ರೀತಿ ಒಂದು ಪಾತ್ರ ವಹಿಸಿದ್ದಾರೆ ಮತ್ತು ಅದಾದ ನಂತರ ಇವರ ಅಧಿಕಾರಾವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಮತ್ತು ಆಗಿರ್ಲಿಲ್ಲ, ಅದಾದ ನಂತರ ಇವರ ಅಧಿಕಾರಾವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಎಂಬುದನ್ನ ಇವರನ್ನ ಕೇಳ್ತೀವಿ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ಒಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನನ್ನ ಹೆಸರು ಚನ್ನಗೌಡ ಬಸನಗೌಡ ಪಾಟೀಲ್. ನಮ್ಮೂರು ಮೊಹರೇರೆ, ದೇಶನೂರ್ ಗ್ರಾಮ ಪಂಚಾಯತಿ ಸದಸ್ಯರು. ಸರಿ ಸರ್. ಸರ್, ತಾವು ಈ ಅಧಿಕಾರಾವಧಿಗೆ ಬರುವ ಮುಂಚೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಗಳು ಆಗಿದ್ವು ಮತ್ತು ಆಗಿರ್ಲಿಲ್ಲ, ಅದಾದ ನಂತರ ತಾವು ಅಧಿಕಾರಾವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಮಾಡಿದ್ದೀರಾ? ಸರ್, ನಾವು ಒಳ್ಳೆ ಅಭಿವೃದ್ಧಿ ಕೊಡ್ಬೇಕು, ಊರ ಜನಕ್ಕ ಒಳ್ಳೆ ಒಂದು ಆಡಳಿತ ಕೊಡ್ಬೇಕು, ಒಳ್ಳೆ ಕೆಲಸ ತಗೋಬೇಕಂತ ನಾವು ಇದ್ರೊಳಗ ಸೇರಿದ್ದೇವೆ. ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಯಾವ್ದೋ ಆಸೆ ಇರಲಿಲ್ಲ. ಸರಿ. ಊರಿಗೆ ಒಳ್ಳೇದಾಗ್ಲಿಲ್ಲ ಸಂಬಂಧ. ಆದ್ರೆ ನಮ್ಮ ಏನಾಗ್ಯಾವ್ರಿ, ಸಾಲಿದಷ್ಟ ಅನುಕೂಲ ಮಾಡಿಕೊಟ್ರ ನಮ್ಗೆ. ಸರಿ. ಸಾಲಿಗೆ ಮುಂದೆ ಗಟಾರಿ ಆಗ್ಲಿ, ನೀರಿಂದಾಗ್ಲಿ, ಮುಂದೆ ಲೈಟ್ ಆಗ್ಲಿ ಯಾವುದೂ ಮಾಡಿಕೊಟ್ಟಿಲ್ಲ. ಮುಂದ ಏನಾಕೈತಿ, ಆಡಳಿತ ಅಧಿಕಾರಿ ಆಗ್ಲಿ, ಅಧ್ಯಕ್ಷರಾಗ್ಲಿ ಇವರ ಮಾಡ್ಬೇಕಾದದ್ದು. ಇವ್ರು ನಮಗ್ ಯಾವಾಗ ಬೆಲೆ ಕೊಟ್ಟಿಲ್ಲ. ಸರಿ. ಮುಂದ ಸ್ಕೂಲಿಗೆ ಮುಂದೆ ಒಳ್ಳೇದ್ ಮಾಡ್ಯಾರ. ಅದು ಒಬ್ಬೊಬ್ರು ಪಿಡಿಒ ಇದ್ದಾಗ, ಬಗಲಿ ಸರ್ ಇದ್ದಾಗ ಅದು ಮಾಡ್ಯಾರ. ಸರಿ. ಇನ್ನು ಹೋದವ್ರು ಯಾರು ಏನು ಮಾಡಕ್ಕಾಗ್ದಿಲ್ಲ. ಮತ್ತೆ ನಮ್ಮಲ್ಲಿ ನೀರಿಂದ ಸವಲತ್ತು, ಎರಡನೇದ ಗಟಾರಿ ಇದ್ದಲ್ರಿ, ಲೈಟ್ ಇದ್ದಲ್ರಿ. ಮೇನ್ ಅಂದ್ರೆ ಇವಾಗ ಮೂರಿಲ್ಲ. ಮುಂದ ಗ್ರಾಮ ಸಭೆ ಒಂದು ಸಿಗ್ಲಿಲ್ಲ, ವಾರ್ಡ್ ಸಭೆ ಒಂದು ಸಿಗ್ಲಿಲ್ಲ, ಯಾವ್ದು ಇಲ್ಲಲ್ರಿ ಇನ್ನೂರಿಗೆ. ಗ್ರಾಮ ಸಭೆ ಆಯ್ತು, ವಾರ್ಡ್ ಸಭೆ ಆಯ್ತು, ಯಾವ್ದು ಇಲ್ಲ. ತಮ್ಮ ಅಧಿಕಾರಾವಧಿಯಲ್ಲಿ ಸರ್ ಯಾವ್ದು ಒಂದು ಈ ಗ್ರಾಮದಲ್ಲಿ ಡೆವಲಪ್ಮೆಂಟ್ ಸರಿಯಾಗಿ ಆಗಿನ್ನೂ ಇಲ್ಲ ಆಗಿಲ್ಲ ಸರ್. ಸರಿ ಸರ್. ತಾವು ಗ್ರಾಮಾಭಿವೃದ್ಧಿ ಅಧಿಕಾರ ಹತ್ತಿರ ಹೋದಾಗ, ಗ್ರಾಮಾಭಿವೃದ್ಧಿ ಮಾಡ್ಬೇಕೆಂಬ ಆಶೆಯಿಂದ ಹೋದಾಗ ಕೂಡ ಅವರು ನಿಮ್ಗೆ ರೆಸ್ಪಾನ್ಸ್ ಕೊಟ್ಟೇ ಇಲ್ಲ ಸರ್? ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ. ನಮ್ಮ ಮಾತಿಗೆ ಬೆಲೆನೇ ಕೊಟ್ಟಿಲ್ರ ಅವ್ರು. ಹಾ, ಸರಿ ಸರ್. ತಾವು ಈ ಗ್ರಾಮದ ಅಧಿಕಾರಾವಧಿಯಲ್ಲಿ ಇದ್ದಾಗ ಗ್ರಾಮದ ಆರೋಗ್ಯ ಬಗ್ಗೆ ಯಾವ ರೀತಿ ಒಂದು ಪಾತ್ರ ವಹಿಸ್ತಾರೆ? ಹೌದು, ನಾವು ಕೊರೋನಾದಾಗಲಿ ಸಿಬ್ಬಂದಿ ವರ್ಗವಾಗಿ ಕೆಲಸ ಮಾಡಿದ್ವಿ. ಈ ಡಾಕ್ಟರ್ ಗುಡಿ ಆಯ್ತು, ನಾವಾತು, ಈ ಸಂತೆ ಜನ ಕೂಡದಂಗ ನೋಡ್ಕೊಂಡು ಮತ್ತೆ ಕಂಟಿನ್ಯೂ 2 ವರ್ಷ ಮಾಡಿದ್ವಿ. ಸರಿ ಸರ್. ಸರ್, ಈ ರಾಜಕಾರಣದಲ್ಲಿ ತಾವು ಎಲ್ಲಿಂದ, ಹೇಗೆ ಮತ್ತು ಯಾರ ಮುಖಾಂತರ ಪ್ರವೇಶವಾದ್ರಿ ಸರ್? ನಾವು ಇಲ್ಲಿ ಜನರ ಮುಖಾಂತರ ಇಲ್ಲ, ನೀನ ಒಳ್ಳೆ ಮನುಷ್ಯ ಆಗಿ ಅಭಿವೃದ್ಧಿ ನಿಮ್ಮಿಂದ ಆಕೈತಿ, ಊರ್ಗ್ ಒಳ್ಳೇದಾಕೈತಿ ಅಂತೇಳಿ ಅವ್ರು ಜನನ ಕುಡಿಸಿದ್ರಿ, ಜನನ ಆರಿಸ್ತಾರೆ. ಸರಿ ಸರ್. ನಮ್ಮ ಹಿರಿಯರಿಂದ ಇಲ್ರಿ, ಯಾರು ನಮ್ಮ ಮಣಿಕಾಣದಿಂದ ಆಗ್ಲಿ ರಾಜಕೀಯ ಮಾಡಿಲ್ಲ. ಸರಿ. ಫಸ್ಟ್ ನಾವ್ ರಾಜಕೀಯ ಮಾಡಿ. ಸರಿ ಸರಿ ಸರ್. ಈ ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣ ಸರ್ ನಿಮ್ದು? ಜನರ ಒಂದು ಅಭಿಪ್ರಾಯ ಇದ್ರಿ, ಮತ್ತೆ ಊರಿಂದ ಒಳ್ಳೇದ್ ಮಾಡ್ಬೇಕಂತ ನಾ ಬಂದಿದ್ದೆ. ಸರಿ ಸರ್. ಇದಕ್ಕೆ ನಮ್ಗ ಸ್ಪಂದನೆ ಕೊಡ್ಲಿಲ್ಲ ಅಧಿಕಾರಿಗಳು, ಅಧ್ಯಕ್ಷರಾತು, ಪಿಡಿಒ ಆಯ್ತು, ಸೆಕ್ರೆಟರಿಗಳಾಯ್ತು, ನಮಗ್ ಸ್ಪಂದನೆ ಕೊಟ್ಟಲ್ರಿ. ಮತ್ತೆ ನಾವ್ ಮಾಡೋ ಕೆಲ್ಸಕ್ಕೆ ಒಂದೂ ಹೆಲ್ಪ್ ಆಗಿಲ್ಲ. ಒಂದ್ ಫಿಲ್ಟರ್ ನೀರು ಕುಂಡಿಸಿದೇನೆ ಸ್ವತಃ. ಸರಿ ಸರ್. ಸಾಕಷ್ಟು ಖರ್ಚಾಗಿತ್ತು, ಅದ್ರ ದುಡ್ಡು ಸಹ ಕೊಡ್ಲಿಲ್ಲ ನಮಗ್ರಿ. ಮುಂದೆ ಅದಕ್ಕೆ 200 ಕಲೆಕ್ಷನ್ ಇಲ್ಲ, 4 ವರ್ಷ ಆಯ್ತು ಕುಂಡಿಸಿ ಫಿಲ್ಟರ್ ನೀರು. ಸರ್, ಇಲ್ಲಿ ನೀರಿನ ವ್ಯವಸ್ಥೆ ಸರ್ ಯಾವ ರೀತಿ ಇದೆ? ನೀರಿಂದ ನಮ್ಮ 9 ನಂಬರ್ ವಾರ್ಡ್ನಾಗ ಒಂದು ಬೋರ್ ಐತ್ರಿ. ಒಂದು ಬೋರ್ ಇದ್ರೆ ಒಂದೇ ಊರಿಗೆ ಹೋಗ್ತದೆ. ಸರಿ. ಇಲ್ಲಿ ಉಳಿದ 3 ಊರಿಗೆ ನೀರು 20 ವರ್ಷದಲ್ಲೇ ಇಲ್ಲ ಅಂತ. 20 ವರ್ಷದಲ್ಲೇ ಇಲ್ಲ. ನಾವು ಬಂದಿಂದ ನಾವು ಅದ್ ಮಾಡ್ಬೇಕಂತ ಬಂದಿದ್ದು. ಜಿಜೆ ಮಂತಿ ನಮ್ಮಲ್ಲಿ ಏನಾಗೈತಿ, ಜಲಜೀವನ ಮಿಷನ್ ನಾವು ಪೂಜೆ ಮಾಡಿ 4.5 ವರ್ಷ ಆಯ್ತು. 4 ವರ್ಷದ ಮೇಲೆ ಆಯ್ತು. ಸರಿ ಸರ್. ಅದ್ರಲ್ಲಿ ಒಟ್ಟ 200 ಕಲೆಕ್ಷನ್ ಅಲ್ಲಿ ಅದು ಯಾಕೆ ಸ್ಟಾಪ್ ಆಗೈತೆ ಅನ್ನೋದು ಎಲ್ಲಾ ಅಭಿವೃದ್ಧಿ ಅಧಿಕಾರಿಗಳು ಕೇಳಾಕಿದ್ದು, ಕಾಂಟ್ರಾಕ್ಟ್ಗಾರನ್ ಕರೆದವ್ರಿ, ಇಂಜಿನಿಯರ್ ಕೇಳಿದವ್ರಿ, ಇವತ್ತು ಮಾಡ್ತೇವೆ, ನಾಳೆ ಮಾಡ್ತೇವೆ, ಮುಂದಿನ ತಿಂಗಳು ಮಾಡ್ತೇವೆ ಅನ್ಕೊಂತ ಬಂದಾರ. ಅದು ನಮಗ್ ಬಹಳ ಕೆಟ್ಟ ಅನ್ಸುತ್ತೆ. ದುಡ್ಡು ಹೇಳ್ಬೇಕಂದ್ರ ಜಲಜೀವನ ಮಿಷನ್ ಇಡೀ ಪ್ರತಿಯೊಂದು ಮನೆಗೆ ಒಂದೇ ತಿಂಗಳ ನಮ್ಗೆ ಇನ್ನೂ ಸ್ವಲ್ಪ ಹಗರ ಆಕೈತಿ ಅಂದ್ರೆ ನಾವೊಂದು ಇದು ಮಾಡಿಸ್ತಿಲ್ಲ ಅನ್ನೋದು. ಸರಿ ಸರ್. ತಮ್ಮ ಅಧಿಕಾರಾವಧಿಯಲ್ಲಿ ಅಡೆತಡೆಗಳು ಬಹಳ ಆಗ್ಯಾವ. ಸರಿ ಸರ್. ತಮ್ಮ ಈ ಒಂದು ಅಧಿಕಾರಾವಧಿ ಮುಗಿದಾದ ನಂತರ ಆಡಳಿತ ಅಧಿಕಾರ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಇದ್ದಾರೆ ಸರ್. ಇವರು ಒಂದು ಯಾವ ರೀತಿ ಜನಗಳಿಗೆ ಮೂಲ ಸೌಕರ್ಯಗಳು ಒದಗಿಸ್ತಿದ್ದಾರೆ, ಯಾವ ರೀತಿ ಸ್ಪಂದಿಸ್ತಿದ್ದಾರೆ ಸರ್? ಸರ್, ಸಾಧ್ಯ ಇಲ್ಲ. ನಮ್ಮ ಊರಿಗಂತೂ ಏನು ಹೇಳಕ್ ಅಷ್ಟೇ ಇಲ್ಲ. ನಮ್ಮ ಊರಿಗೆ ಹೇಳಕ್ ಅಷ್ಟೇ ಇಲ್ಲ.
ಎರಡು ಕೆಲಸ ಸ್ಕೂಲ್ ಹೋಗೋ ದಾರಿ ಒಂದ್ ಮಾಡ್ಕೊಟ್ರಿ 3,60,000 ರೂಪಾಯಿ ಸಾಲಿದ ಬಂದಿದ್ವಿ. ಇದನ್ನ ಬಿಟ್ರೆ ಏನೇನು ಇಲ್ಲ, ಬಲ್ಬ ಇಲ್ಲ, ನೀರಿಲ್ಲ, ಗಟಾರಿಗಳು ಕ್ಲೀನ್ ಮಾಡಿಸೋದಿಲ್ಲ. ಸಿಸಿ ರೋಡ್ ಹೋದ ವರ್ಷ ನಮ್ಮ ಜಾತ್ರೆ ಬಸವೇಶ್ವರ ಜಾತ್ರೆ ಮಾಡಿದ್ವಿ ಕ್ಲೀನ್, ಅಂದ್ರೆ ಒಂದು ಗುಂಪು ಯೋಜನೆ ಮಾಡಿ ಸರಿ ಅವಾಗ ಕ್ಲೀನ್ ಮಾಡೋರು ಹೊಳ್ಳಿ ಇನ್ನೂ ಇಲ್ಲ. ಈಗ ಬರ್ತಾರೆ ಇಬ್ಬರು ಸಿಬ್ಬಂದಿ 2 ತಾವು ಕೆಲಸ ಮಾಡಿ ಹೋಗ್ಬಿಡ್ತಾರಪ್ಪ, ಊರೆಲ್ಲ ಮಾಡಕ್ ಆಗೋಲ್ಲ ಅವ್ರು. ಸರಿ ಹೌದು. ಅಷ್ಟ ಸಿಬ್ಬಂದಿ ಐತ್ರಿ ಅಲ್ಲಿ. ಹ್ಮ್ 2 ದಿವಸ ಬರ್ತಾರೆ, 2 ತಗೊಂಡ್ ಬಿಟ್ರೆ ಇಲ್ಲೂ ಮಾಡ್ಬೋದು. ಸರಿ ಸರ್. ಮತ್ತ ಆ ವರ್ಷಗಂಟ್ಲೆ ನಮ್ಮಲ್ಲಿ ಗಟಾರಿ ತೆಗೆದೂ ಇಲ್ಲ. ಸರಿ ಸರ್. ಜನಗಳಲ್ಲೂ ಕೂಡ ಒಂದು ಬೇಡಿಕೆ ಇದೆ ಸರ್, ಮುಂಬರುವ ಚುನಾವಣೆಯಲ್ಲಿ ಮತ್ತು ನಿಮ್ಗೆ ಅವಕಾಶ ಕೊಟ್ಟು ಅಧಿಕಾರಕ್ಕೆ ತರುವಂತಹ ಅಭಿಪ್ರಾಯ ಇದೆ. ಆದ್ರೆ ತಮ್ಮ ಅಭಿಪ್ರಾಯವೇನಿದೆ? ಮುಂಬರುವ ಚುನಾವಣೆಯಲ್ಲಿ ತಾವು ಭಾಗಿಯಾಗ್ತೀರಾ ಅಥವಾ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ತೀರಾ? ನಮ್ಮ ಮನಸ್ಸನ್ನ ಕೇಳಿ ಹೇಳಕ್ ಬರ್ರಿ, ಜನರು ಏನ್ ಅಪೇಕ್ಷೆ ಪಡ್ತಾರ ಅದ್ರ ಹೋಗ್ಬಿಡ್ತೈತಿ. ಜನರ ಕೊಂಡ್ರಂದ್ರ ಕೊಂಡ್ರಬಹುದು, ಬೇಡ ಮತ್ ಬೇರೆದವ್ರು ಮಾಡಿದ್ರೆ ಬೇರೆದವ್ರ ಅವಕಾಶ ಕೊಡ್ತಾವ, ನಾವೇನ್ ತಿನ್ನಿಲ್ಲ. ಸರಿ ಸರ್. ಜನಗಳ ಮೇಲೆ ನಿಮ್ಮ ಅಭಿಪ್ರಾಯ. ಸರಿ ಸರ್. ತಮ್ಮನ್ನು ಒಂದು ಆರಿಸಿ ತಂದಂತಹ ಜನಪ್ರೇಮಿಗಳಿಗೆ ನಿಮ್ಮ ಹೃದಯದ ಮಾತು ಹೇಳಲಿಕ್ಕೆ ಏನ್ ಇಷ್ಟಪಡ್ತೀರಾ ಸರ್? ನಮ್ಗ ಇಲ್ಲ, ಒಳ್ಳೆ ಅಭಿವೃದ್ಧಿ ಮಾಡ್ತಾನ, ಊರು ಸುಧಾರಿಸ್ತಾನ, ಮುಂದೆ ಪಂಚಾಯತಿಂದ ಡೆವಲಪ್ಮೆಂಟ್ ಆಫೀಸರ್ ಕರ್ಕೊಂಡ್ಬಂದು ಯಾವ ಕೆಲಸ ಬೇಕಲ್ಲ ಅದನ್ನೆಲ್ಲ ಮಾಡಿಕೊಡ್ತಾನ ಒಂದು ಆಶಾಭಾವನೆ ಇಟ್ಕೊಂಡಿರ್ತಾವ. ಇವಾಗ ಅದ ನಮ್ಗೆ ವ್ಯರ್ಥ ಆಗೈತಿ. ಅವ್ರ ಮನಸ್ಸಿಗೆ ಬಾಳ್ ನೋಡೈತಿ. ಅವರಿಗೆ ನಾನು ಏನ್ ಕೇಳ್ಕೊತಾನಂದ್ರ ನಾನು ಕ್ಷಮಿಸಿರಿ ಅಂತ ಕೈ ಮುಗ್ತಾ ಮಾತ. ಸರಿ ಸರ್. ಇಲ್ಲಿ ಅವ್ರ ಕೆಲಸ ಹೇಳಿದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸರಿ. ಆದ್ರೂ ನಮ್ಗೆ ನೀವ್ ಎಷ್ಟು ಮಾಡಿದವ್ರಿ, ಊರಿನ ಸೇವಾ ಮಾಡಿದವ್ರಿ, ಗುಡಿ ಗುಂಡಾರಗಳ ನಮ್ಮ ಊರಿನ ಹೊತ್ತಿಂದ ಪಂಚಾಯತಿಂದ ಇಲ್ಲ. ತಮ್ಮ ಅಧಿಕಾರದಲ್ಲಿ ಇದ್ರು ತಾವು ಕೂಡ ತಮ್ಮ ಸ್ವಂತ ಎಲ್ಲ ಖರ್ಚು ಮಾಡಿ ಸ್ವಂತ ಮಾಡಿದ್ರು. ಸರಿ ಸರ್. ಇಲ್ಲಿವರೆಗೂ ಕೂಡ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನಿಮ್ಮ ಸಮಯ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದ. ನಮಸ್ತೆ.